ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಸಾಕಾರ ಆಗ್ಲೇ ಇಲ್ಲ ಇಷ್ಟು ವರ್ಷ. ಅದು ರೆವಲ್ಯೂಷನರಿ ಡಾಕ್ಯುಮೆಂಟು. ಚೆಕ್ ಅಂಡ್ ಬ್ಯಾಲೆನ್ಸ್ ಸುಪ್ರೀಂ ಕೋರ್ಟು, ಹೈಕೋರ್ಟು, ಆಡಳಿತ ಇದೆಲ್ಲ ಒಂದು ಗುಂಪು ಕಂಟ್ರೋಲ್ಗೆ ಹೋಯ್ತು. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಒಳ್ಳೆ ಮನುಷ್ಯರು ಕೂತಿದ್ರೆ ಒಳ್ಳೆ ಕಾನ್ಸ್ಟಿಟ್ಯೂಷನ್, ಕೆಟ್ಟ ಮನುಷ್ಯರು ಕೂತಿದ್ರೆ ಕೆಟ್ಟ ಕಾನ್ಸ್ಟಿಟ್ಯೂಷನು. ಇದೇ ಕಾನ್ಸ್ಟಿಟ್ಯೂಷನ್ನಲ್ಲಿ ಟಾಯ್ಲೆಟಲ್ಲಿ ಕೆಲಸ ಮಾಡೋನು ಶೂ, ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಗಾಗಲ್ಸ್ ಹಾಕ್ದ. ಇದೇ ಕಾನ್ಸ್ಟಿಟ್ಯೂಷನಲ್ಲಿ ಟಾಯ್ಲೆಟ್ ಒಳಗಡೆ ಸಾಯ್ತಾ ಇದ್ದಾನೆ ನೋಡಿ. ಆವಾಗ ಆಡಳಿತ ಇದ್ದಿದ್ದು ಇಂದಿರಾ ಗಾಂಧಿ ಇದ್ದರು, ನೆಹರು ಇದ್ದರು. ಈಗ ಅವರಿಲ್ಲ. ಬ್ಯಾಂಕ್ ನ್ಯಾಷನಲೈಸೇಷನ್, ನಾವು ಬ್ಯಾಂಕ್ ಡಿನ್ಯಾಷನಲೈಸೇಷನ್. ಇಂಡಸ್ಟ್ರಿ ನ್ಯಾಷನಲೈಸೇಷನ್, ಇಂಡಸ್ಟ್ರಿ ಡಿನ್ಯಾಷನಲೈಸೇಷನ್. ಏರ್ಪೋರ್ಟ್ ನ್ಯಾಷನಲೈಸೇಷನ್, ಏರ್ಪೋರ್ಟ್ ಡಿನ್ಯಾಷನಲೈಸೇಷನ್. ಏರೋಪ್ಲೇನ್ಸ್, ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಅದೆಲ್ಲ ಈಗ ಇಂಡಿಗೋ ಬಂದುಬಿಟ್ಟಿದೆ. ಟಾಟಾಯಿಂದ ಏರ್ಲೈನ್ಸ್ ತಗೊಂಡು ಟಾಟಾಗೆ ಕೊತ್ಬಿಟ್ರು. ನಮ್ದು ಎಲ್ಲಿದೆ? ನಮ್ಮದು ಎಲ್ಲಿದೆ? ರೈಲ್ವೆ ಖಾಸಗೀಕರಣ, ರಿಸರ್ವ್ ಬ್ಯಾಂಕ್ ಪ್ರತಿ ಒಂದು ಕೊಟ್ಬಿಟ್ಟು ನಮ್ಗೆ ರಿಸರ್ವೇಷನ್ ಎಲ್ಲಿ? ಇದು ಎಷ್ಟು ಡೇಂಜರಸ್ ಈ ಪ್ರಕ್ರಿಯೆಗಳು? ಡೇಂಜರಸ್. ಅನುಭವಿಸೋದು ಯಾರು? ನೀವು ಅನುಭವಿಸೋರನ್ನ ನೋಡಬೇಕು. 10,000 ರೂಪಾಯಲ್ಲಿ ಹೆಂಗೂ ಬಾಳ್ತಾರೆ, ನೋವು ಕೇಳಬೇಕು ನೀವು. ಸಂಡೇ ಆದರೆ ಇವತ್ತು ರಜಾ, ನಾನು ಲಾಯರು, ನನಗೆ ರಜಾ. ನಾನು ಲಾಯರು, ಪ್ರೊಫೆಸರ್ಗೆ ರಜಾ, ಡಾಕ್ಟ್ರಿಗೆ ರಜಾ, ಪ್ರತಿಯೊಬ್ಬರಿಗೆ ರಜಾ, ಶ್ರೀಮಂತರಿಗೆ ರಜಾ. ಕಸ ಗೂಡ್ಸೋನು, ಹೋಟ್ಲಲ್ಲಿ ಕೆಲಸ ಮಾಡೋನು, ಕ್ಲೀನಿಂಗ್ ಕೆಲಸ ಮಾಡೋನು, ಕುರಿ ಮೇಯಿಸೋನು, ದನ ಮೇಯಿಸೋನು, ಪೆಟ್ರೋಲ್ ಬಂಕಲ್ಲಿ ಕೆಲಸ, ಏನು ರಜಾ? ಏನು ಇವತ್ತು ಕೆಲಸ ಮಾಡ್ತಾನೆ ಇದೆ. ಮನೆ ಕೆಲಸ ಮಾಡೋ ಮಹಿಳೆ ಹೋಗ್ತಾ ಇದ್ದಾಳೆ. ಅಲ್ಲ ಸರ್, ಸರ್ವಿಸ್ ಸೆಕ್ಟ್ರೇ ಅಲ್ವಾ ಇವೆಲ್ಲವು? ಅಂದ್ರೆ ಸರ್ವಿಸ್ ಹಂಗಂತ ಎಲ್ರಿಗೂ ರಜಾ ಕೊಡಕ್ ಆಗಲ್ಲ. ಏನು ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀರಾ? ಮತ್ತೆ ಅವ್ರಿಗೆ ಸಂವಿಧಾನ ಇಲ್ವಾ? ಆಲ್ಟರ್ನೇಟಿವ್ ಏನು? ಇನ್ನೊಂದು ದಿವಸ ರಜಾ ಕೊಡ್ತೀರಾ ಅವ್ರಿಗೆ? ಅದನ್ನು ಕೊಡಲ್ವೇ? ಈಗ ಹಬ್ಬಗಳು ಬರುತ್ತೆ, ನಾನು ಇವ್ರನ್ನ ಹಬ್ಬಕ್ಕೆ ಲೀವ್ ಕೊಡಿ ಸರ್ ಅಂದರೆ ಏನು ಸರ್ ಅವ್ರಿಗೆ ಹಬ್ಬ ಅಂತಾರೆ. ಹಬ್ಬಗಳು ಶ್ರೀಮಂತರು ಮಾಡ್ಕೊಳ್ಳೋದು, ಬಟ್ಟೆ ಶ್ರೀಮಂತರು ಹಾಕ್ಕೊಳ್ಳೋದು, ಎಲ್ಲ ಶ್ರೀಮಂತರಿಗೆ. ಬಡವರು ಡರ್ಟಿ ಪೀಪಲ್ ಅಂತಾರಲ್ಲ. ಏನಾಗುತ್ತೆ? ಆಂಗರ್, ಹಸಿವು, ಕೋಪ. ಹಸು ಆದರೆ ಕೋಪ, ಕೋಪ ಆದರೆ ಸಂಘಟನೆ, ಸಂಘಟನೆ ಆದರೆ ಹೋರಾಟ. ಅದು ನಡೆಯುತ್ತೆ. ಈಗ ಜಸ್ಟಿಸ್ ಅಂದರೆ ಲಕ್ಸುರಿ. ಶ್ರೀಮಂತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾಯರ್ನ ಎಂಗೇಜ್ ಮಾಡ್ತಾರೆ. ಬಡವರಿಗೆ ಹೆಂಗಿದೆ? ಸಫರಿಂಗ್, ಪೇನ್. ಅಂದ್ರೆ ಎಲ್ಲಾನು ಶ್ರೀಮಂತರು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಈಕ್ವಾಲಿಟಿ, ಫ್ರೆಟರ್ನಿಟಿ, ಲಿಬರ್ಟಿ, ಸಂವಿಧಾನ ಎಲ್ಲಿದೆ ರಿಯಾಲಿಟಿನಲ್ಲಿ? ವೇರ್ ಇಸ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ? ಈಕ್ವಾಲಿಟಿ ಬಗ್ಗೆ ಯಾರಾಗ್ಲೂ ಒಂದು ಆದೇಶ ಮಾಡಿದಾರ? ಈಕ್ವಾಲಿಟಿ ಬಗ್ಗೆ ಏನಾಗ್ಲೂ ಆಡಳಿತ ಪಕ್ಷಗಳು ಮಾತಾಡಿದಾರ? ಅದ್ರ ಬಗ್ಗೆ ಏನಾಗ್ಲೂ ಮಾಡಿದಾರ? ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ವೈಲೇಷನ್ ಆಗಿದೆ. ರಿಯಾಲಿಟಿನಲ್ಲಿ ಹಂಗಿಲ್ಲ. ನೀವು ಬರೋದೆಲ್ಲ ನಾವು ಫೋಟೋ ಹಾಕಿ ಅಲ್ಲಿ ಗೋಡೆ ಮೇಲೆ ಹಾಕೋಬೇಕು. ಅದು ಏನು ಕೆಲ್ಸಕ್ಕೆ ಬರ್ತಾ ಇಲ್ಲದು ಅಂತ ಹೇಳ್ತೀನಿ ನಾನು. ಕೆಲಸ ಇಲ್ಲ, ಕೆಲಸ ಕೊಡಿ ಅಂದು ಕೋರ್ಟ್ಗಳಲ್ಲಿ ಹಾಕಕ್ಕಾಗತ್ತಾ? ನನ್ನ ಅಪ್ಪನಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕು, ದುಡ್ಡು ಕೊಡಿ ಅಂದು ನಾನು ಎಲ್ಲಿ ಹೋಗ್ಬೇಕು? ನಾನು ಕೂಲಿ ಕಡಿಮೆ ಕೊಟ್ರೆ ನಾನು ಎಲ್ಲಿ ಹೋಗ್ಬೇಕು? ನನಗೆ ಗ್ರೀವೆನ್ಸಸ್ ಫಾರಂ ಯಾರು? ಸ್ಲಮ್ ಅಲ್ಲಿ ನೀರು ಬಂದಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ನನಗೆ ನೀರು ಕೊಡೋರು ಯಾರು? ವಿದ್ಯಾಭ್ಯಾಸ ಕೊಡೋರು ಯಾರು? ನೋಡಿ, ಈ ನರ್ಸ್ಗಳದ್ದು ಗೋಳು. ನಾನು ಅವ್ರ ಸಂಘಟನೆಯಲ್ಲಿದ್ದೆ. ಒಂದು ನರ್ಸ್ ಅಳುತ್ತಾ ಇದ್ದಾಳೆ, ನನಗೊಬ್ಬನೇ ಮಗನು ಸರ್, ಅವನ ಸ್ಕೂಲಲ್ಲಿ ಸೇರಿಸ್ಬೇಕು, 2 ಲಕ್ಷ ಡೆಪಾಸಿಟ್ ಕೇಳ್ತಾರೆ, ನಂದು ತಾಲಿನೂ ಅಡ ಇಟ್ಟೆ, ದುಡ್ಡು ಬಂದಿಲ್ಲ. ಇದು ನನ್ನ ಕಣ್ಣಾಲೆ ಕಂಡಿದ್ದು. ಪ್ರತಿ ನರ್ಸುದು ಇದೆ, ಪ್ರತಿ ಕಾಂಟ್ರಾಕ್ಟ್ ಲೇಬರ್ದು ಇದೇ ಪರಿಸ್ಥಿತಿ. ಕೆಲಸ ಹೋಗ್ಬಿಟ್ಟಿದೆ, ಊಟ ಎಲ್ಲ ಸಂಡೇ. ಏನು ನೀವು ಸಂವಿಧಾನ ಇದು? ಏನು ಸಮಾನತೆ? ಏನು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ? ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ? 76 ವರ್ಷ ಆಯ್ತು ಇದು ಪರಿಸ್ಥಿತಿ. ಕೆಲವರು ಎಂಜಾಯ್ ಮಾಡ್ತೀರಾ, ರೋಲ್ಸ್ ಕಾರ್ ಇದೆ, ಎಲ್ಲಾನು ಎಂಜಾಯ್ ಮಾಡ್ತೀರಾ. ಬಡವರಿಗೆ, ಅಂಗನವಾಡಿ ಟೀಚರ್ಗೆ 6,700 ಸ್ವಾಮಿ ತಿಂಗಳಿಗೆ. ಅನ್ನ ಬಡಿಸುವ ಬಿಸಿ ಊಟ ಕಾರ್ಯಕರ್ತರಿಗೆ 4,600 ರೂಪಾಯಿ ತಿಂಗಳಿಗೆ. ದಿನ 5 ಗಂಟೆ ಕೆಲಸ ಮಾಡ್ತಿಲ್ಲ ಅವಳು. ಮೊಟ್ಟೆ, ಅವ್ರಿಗೆ ರಾಗಿ ಗಂಜಿ, ಅನ್ನ ಸಾಂಬಾರು, ಅವ್ರನ್ನ ಬಡಿಸೋದು, ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾರೆ.
ಅದು 1 year to 3 years, 3 years ಆದ್ಮೇಲೆ ಅದೇ ಕೆಲಸ ಅಂಗನವಾಡಿ 4,600 ರೂಪಾಯಿ ತಿಂಗಳಿಗೆ. 4,600 ರೂಪಾಯಿಯಲ್ಲಿ ಒಬ್ಬ ಮನುಷ್ಯ ಏನ್ ವಾಟ್ ಈಸ್ ದಿಸ್?